ನಮಸ್ಕಾರ ಸ್ನೇಹಿತರೆ, ಲಾಲಿ ತೇಯ ಹಿಸ್ಟ್ರಿಯ ಇನ್ನೊಂದು ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ಕೆಲವು ವರ್ಷಗಳ ಹಿಂದೆ FBI ಒಂದು ಲಿಸ್ಟನ್ನು ಬಿಡುಗಡೆ ಮಾಡಿತ್ತು. ಈ ಲಿಸ್ಟ್ನಲ್ಲಿ ಇದ್ದಿದ್ದು ಜಗತ್ತಿನ ಅತ್ಯಂತ ಇಂಟೆಲಿಜೆಂಟ್ ಹ್ಯಾಕರ್ಸ್ಗಳ ಹೆಸರು. ಇದರಲ್ಲಿ ಇದ್ದಂತಹ ಒಬ್ಬ ಹ್ಯಾಕರ್ನ ಹೆಸರು ಹ್ಯಾಪಿ ಹ್ಯಾಕರ್. ಇವನನ್ನು ಹ್ಯಾಪಿ ಹ್ಯಾಕರ್ ಅಂತ ಯಾಕೆ ಕರಿತಿದ್ರು ಅಂತಂದರೆ, ಇದುವರೆಗೂ ಜಗತ್ತಿನ ಮುಂದೆ ಇವನ ಎಷ್ಟು ಫೋಟೋಗಳನ್ನು ಬಿಡುಗಡೆ ಮಾಡಲಾಗಿದೆಯೋ ಆ ಎಲ್ಲ ಫೋಟೋಗಳಲ್ಲೂ ಸಹ ಇವನು ಯಾವಾಗಲೂ ಸಹ ನಗ್ನಗ್ತಾನೆ ಕಾಣಿಸ್ಕೊಂಡಿದ್ದಾನೆ. ಈ ಕಾರಣಕ್ಕಾಗಿ ಈತನನ್ನು ಹ್ಯಾಪಿ ಹ್ಯಾಕರ್ ಅಂತ ಕರೀತಾರೆ. ಆದರೆ ಈತ ಮಾಡಿದಂತಹ ಕೆಲಸ ಜಗತ್ತಿನಲ್ಲಿರುವಂತಹ ಎಷ್ಟೋ ಜನರ ನಿದ್ದೆಯನ್ನೇ ಕೆಡಿಸಿದೆ. ಸ್ನೇಹಿತರೆ, ಈತನ ಕತೆ ಶುರುವಾಗೋದು 2009ರಲ್ಲಿ. ಅಮೇರಿಕಾದ ಜಾರ್ಜಿಯಾದಲ್ಲಿ ಇರುವಂತಹ ಕೆಲವೊಂದಿಷ್ಟು ಬ್ಯಾಂಕ್ಗಳ ಮೇಲೆ ಅಲ್ಲಿನ ಜನರು ಕಿಡಿಕಾರ್ತಾ ಇದ್ದರು. ಯಾಕಂದರೆ ಅಲ್ಲಿನ ಕೆಲವೊಂದಿಷ್ಟು ಜನಗಳ ಪ್ರಕಾರ ಅವರ ಬ್ಯಾಂಕ್ನಲ್ಲಿ ಇರುವಂತಹ ಹಣ ಅವರು ತೆಗೆಯದೇನೆ ಅವರ ಅಕೌಂಟ್ನಿಂದ ಡೆಬಿಟ್ ಆಗ್ತಾ ಇತ್ತಂತೆ. ಈ ಕಾರಣಕ್ಕಾಗಿ ಅನೇಕ ಜನರು ಅಲ್ಲಿನ ಬ್ಯಾಂಕ್ಗಳ ಮೇಲೆ ಕಿಡಿಕಾರ್ತಾ ಇದ್ದರು. ಈ ರೀತಿಯಾಗಿ ಕೇವಲ ಸಾಮಾನ್ಯ ಜನರ ಜೊತೆ ಮಾತ್ರ ಆಗ್ತಾ ಇರಲಿಲ್ಲ, ದೊಡ್ಡ ದೊಡ್ಡ ಆಫೀಸರ್ಸ್ಗಳ ಜೊತೆನೂ ಸಹ ಆಗ್ತಾ ಇತ್ತು. ಆಗ ಪೊಲೀಸರು ಅಷ್ಟೊಂದು ಸೀರಿಯಸ್ ಆಗಿ ಈ ಮ್ಯಾಟ್ರನ್ನು ತೆಗೆದುಕೊಂಡಿರಲಿಲ್ಲ. ಇಡೀ ಜಗತ್ತಿಗೇನೆ ಸಾಫ್ಟ್ವೇರ್ ತಯಾರು ಮಾಡಿಕೊಡುವಂತಹ ಕಂಪನಿ ಆದಂತಹ ವಿಶ್ವದ ಅತ್ಯಂತ ದೊಡ್ಡ ಕಂಪನಿ ಮೈಕ್ರೋಸಾಫ್ಟ್ನ ಜೊತೆಗೂ ಸಹ ಈ ರೀತಿಯಾಗಿ ಆದಾಗ ಅಲ್ಲಿನ ಪೊಲೀಸರು ಈ ಒಂದು ವಿಷಯವನ್ನು ಬಹಳಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡರು. ಇಲ್ಲಿಯವರೆಗೂ ಇದೊಂದು ನಾರ್ಮಲ್ ಕೇಸ್ ಆಗಿತ್ತು. ಯಾವಾಗ ಮೈಕ್ರೋಸಾಫ್ಟ್ನ ಜೊತೆಗೂ ಸಹ ಈ ರೀತಿಯಾಗಿ ಆಯಿತು, ಆವಾಗ ಇದು ಒಂದು ಬಹಳಷ್ಟು ಸೀರಿಯಸ್ ಕೇಸ್ ಆಯಿತು. ಇದರ ಬಗ್ಗೆ ಜಾರ್ಜಿಯಾದ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಮುಂದಾಗ್ತಾರೆ. ಇವರಿಗೆ ಈ ಬ್ಯಾಂಕ್ಗಳ ಮಧ್ಯೆ ಏನು ನಡೀತಾ ಇದೆ ಅಂತ ಸಂಪೂರ್ಣವಾಗಿ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಅಷ್ಟರಲ್ಲಿ ಸರಿಸುಮಾರು 60 ಮಿಲಿಯನ್ ಕಂಪ್ಯೂಟರನ್ನು ಹ್ಯಾಕ್ ಮಾಡಲಾಗಿತ್ತು. ಈ ಕಂಪ್ಯೂಟರ್ಗಳ ಸಹಾಯದಿಂದಾಗಿ ಎಷ್ಟೋ ಜನರ ಅಕೌಂಟ್ಗಳನ್ನು ಲೂಟಿ ಮಾಡಲಾಗಿತ್ತು. ಈ ಹ್ಯಾಕರನ್ನು ಕಂಡುಹಿಡಿಯೋದಕ್ಕೋಸ್ಕರ ಪೊಲೀಸರು ಅನೇಕ ಹರಸಾಹಸಗಳನ್ನು ಪಡ್ತಾರೆ. ಇಷ್ಟೆಲ್ಲ ಬ್ಯಾಂಕ್ ಅಕೌಂಟ್ಗಳನ್ನು ಹ್ಯಾಕ್ ಮಾಡಿ ಅವುಗಳಿಂದ ದುಡ್ಡನ್ನು ಕದ್ದಿದ್ದಾರೆ ಅಂತಂದರೆ ಅವರ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಎಲ್ಲಾದರೂ ನಮಗೆ ಒಂದು ಕಡೆ ಸಿಗುತ್ತೆ ಅಂತೇಳಿ FBI ಹುಡುಕಾಟವನ್ನು ಆರಂಭಿಸುತ್ತೆ. ಆದರೆ ಅವರ ಈ ಒಂದು ಹುಡುಕಾಟ ಕತ್ತಲಿನಲ್ಲಿ ಒಂದು ಸಣ್ಣ ಕೀಯನ್ನು ಹುಡುಕಿದಾಗಿತ್ತು. ಅವರಿಗೆ ಯಾವುದೇ ಒಂದು ಡೀಟೇಲ್ಸ್ ಸಿಗಲಿಲ್ಲ. ಆದರೆ FBI ವರದಿಯ ಪ್ರಕಾರ ಈ ಹ್ಯಾಪಿ ಹ್ಯಾಕರ್ 3 ವರ್ಷದಲ್ಲಿ ತನ್ನ ಸ್ನೇಹಿತನ ಜೊತೆ ಸೇರಿಕೊಂಡು ಸರಿಸುಮಾರು $4 ಬಿಲಿಯನ್ ಕದ್ದಿದ್ದ. ಈ ಅಮೌಂಟ್ ಎಷ್ಟು ದೊಡ್ಡದಾಗಿತ್ತಂದರೆ ನೀವು ಒಂದು ಫೇಮಸ್ ಡೈಲಾಗನ್ನು ಕೇಳಿಯೇ ಇರ್ಬೋದು ಸ್ನೇಹಿತರೆ. ಏನಂದರೆ, ಈ ದುಡ್ಡನ್ನು ಎಣಿಸ್ತಾ ನಿಮ್ಮ ಬಾಯಿಯಲ್ಲಿರುವಂತಹ ಉಗುಳು ಖಾಲಿ ಆಗ್ಬೋದು, ಆದರೆ ಈ ದುಡ್ಡು ಖಾಲಿ ಆಗಲ್ಲ ಅನ್ನೋದು. ಅಷ್ಟು ದೊಡ್ಡ ಅಮೌಂಟ್ ಆಗಿತ್ತಿದು, ಸರಿಸುಮಾರು 35,000 ಕೋಟಿ ರೂಪಾಯಿ. ಇಷ್ಟು ದೊಡ್ಡ ಅಮೌಂಟನ್ನು ಕಳ್ಳತನ ಮಾಡಿರುವಂತಹ ವಿಷಯ ಎಲ್ಲ ದೇಶಗಳಿಗೂ ಸಹ ಗೊತ್ತಾಗುತ್ತೆ. ಇದನ್ನು ಕೇಳಿದ ಮೇಲೆ ಎಲ್ಲ ದೇಶದ ಏಜೆನ್ಸಿಗಳ ನಿದ್ದೆಯೂ ಸಹ ಹಾಳಾಗಿ ಹೋಗಿತ್ತು. ಇನ್ನೊಂದು ಕಡೆ FBI ಎಲ್ಲ ದೇಶಗಳಲ್ಲೂ ಇರುವಂತಹ ಹ್ಯಾಕರ್ಸ್ಗಳ ಡೀಟೇಲ್ಸನ್ನು ಹುಡುಕ್ತಾ ಕಂಗಾಲಾಗಿ ಹೋಗಿತ್ತು. ಅಷ್ಟರಲ್ಲಿ FBIಗೆ ಒಂದು ದೊಡ್ಡ ಲೀಡ್ ಸಿಕ್ತು. ಯಾವುದಂದರೆ, ಅದು ಅಲ್ಜೇರಿಯಾದಲ್ಲಿ ಇರುವಂತಹ ಒಬ್ಬ ಹ್ಯಾಕರ್ನ ಡೀಟೇಲ್ಸ್. ಇವನ ಹೆಸರು ಹಮ್ಜಾ ಬ್ಯಾಂಡೆಲಾರ್ಡ್ಸ್. ಆಗ ಇಡೀ FBI ಈ ಒಬ್ಬ ವ್ಯಕ್ತಿಯ ಹಿಂದೆ ಬೀಳುತ್ತೆ ಮತ್ತು ಈ ವ್ಯಕ್ತಿಯ ಇಡೀ ಡೀಟೇಲ್ಸನ್ನು ತೆಗೆದು ಹಾಕುತ್ತೆ. ಹಮ್ಜಾ ಒಬ್ಬ 20 ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್. ಈ ಹಮ್ಜಾನ ಮೇಲೆ ಇನ್ನೊಬ್ಬರ ಅಕೌಂಟನ್ನು ಹ್ಯಾಕ್ ಮಾಡಿ ಅವರ ಅಕೌಂಟ್ನಲ್ಲಿ ಇರುವಂತಹ ದುಡ್ಡನ್ನು ಕದೀತಾ ಇದ್ದಾನೆ ಅನ್ನುವಂತಹ ಆರೋಪಗಳು ಸಹ ಇದ್ದವು. ಇದಾದ ಮೇಲೆ ಅಮೆರಿಕ ಇವನು ಮಾಡಿದಂತಹ ಎಲ್ಲ ಕೆಲಸಗಳ ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ತಾ ಹೋಯಿತು. ಇದರ ಜೊತೆಗೆ FBIನ ಒಬ್ಬ ಏಜೆಂಟ್ ಇವನ ಹಿಂದೆ ಸೀಕ್ರೆಟ್ ಸ್ಪೈ ಆಗಿ ಬಿದ್ದ. ಅವನು ಒಬ್ಬ ಹ್ಯಾಕರ್ ಅಂತ ಹೇಳಿಕೊಂಡು ಈ ಹಮ್ಜಾನ ಜೊತೆ ಕೆಲಸ ಮಾಡೋದಕ್ಕೆ ಮುಂದಾದ ಮತ್ತು ಹಮ್ಜಾನ ನಂಬಿಕೆಯನ್ನು ಸಹ ಗಳಿಸಿಕೊಂಡ. ಇದಾದ ನಂತರ ಹಮ್ಜಾನ ಜೊತೆ ಸೇರಿಕೊಂಡು ಕ್ರಿಮಿನಲ್ಸ್ಗಳ ಅಕೌಂಟ್ಸನ್ನು ಹ್ಯಾಕ್ ಮಾಡೋದಕ್ಕೆ ಮುಂದಾದರು. ಆ ಸಮಯದಲ್ಲಿ ಒಂದು ಹೊಸ ವೆಬ್ಸೈಟ್ ಹರಿದಾಡ್ತಾ ಇತ್ತು. ಅದ್ಯಾವುದಂದರೆ ಸ್ಪೈ ಐ. ಇದನ್ನು ಹಮ್ಜಾ ಮತ್ತು ಅವನ ಸ್ನೇಹಿತ ಇಬ್ಬರು ಸೇರಿ ಡೆವಲಪ್ ಮಾಡಿದ್ರು. ಸೀಕ್ರೆಟ್ ಸ್ಪೈನ ಸಹಾಯದಿಂದಾಗಿ FBIಗೆ ಎಲ್ಲವೂ ಸಹ ತಿಳಿದು ಬರುತ್ತೆ. ಆಗ FBI ಇವನನ್ನು ಸೆರೆ ಹಿಡಿಯೋದಕ್ಕೋಸ್ಕರ ಒಂದು ಹೊಸ ಪ್ಲ್ಯಾನನ್ನು ಮಾಡುತ್ತೆ. ಅದ್ಯಾವುದಂದರೆ, ಇವನು ಕಂಡುಹಿಡಿದಂತಹ ಸ್ಪೈ ಐ ವೆಬ್ಸೈಟನ್ನು ಇವರು ಖರೀದಿ ಮಾಡೋದಕ್ಕೆ ಮುಂದಾಗ್ತಾರೆ. ಹಮ್ಜಾ ಇದಕ್ಕೆ ಮೊದಲು ಒಪ್ಪೋದಿಲ್ಲ, ಆದರೆ ಆ ಸ್ಪೈನ ಮಾತನ್ನು ಕೇಳಿ ಇವನು ಒಪ್ಕೊಳ್ತಾನೆ ಮತ್ತು FBIನ ಜೊತೆ ಆ ವೆಬ್ಸೈಟನ್ನು ಮಾರೋದಕ್ಕೆ ಮುಂದಾಗ್ತಾನೆ. FBIಗೆ ಇವನು
ಆ ವೆಬ್ಸೈಟನ್ನು ಮಾರೋದಕ್ಕಿಂತ ಮುಂಚಿತವಾಗಿ ಇವನಿಗೆ ಇದು FBI ಕೈವಾಡ ಅಂತ ತಿಳಿಯುತ್ತೆ. ಆಗ ಅವನು ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಹೋಗ್ತಾನೆ. FBI ಈ ಮಿಷನ್ನಲ್ಲಿ ಫೇಲ್ ಆಗ್ತಾರೆ. ಆದರೆ FBIಗೆ ಇಷ್ಟು ದಿನ ಅವನ ಹೆಸರು ಮಾತ್ರ ಗೊತ್ತಿತ್ತು, ಆದರೆ ಈಗ ಅವನ ಮುಖವೂ ಸಹ ಇವರಿಗೆ ಗುರುತಾಗುತ್ತೆ. ಅವರು ಇವನ ಫೋಟೋವನ್ನು ಎಲ್ಲ ದೇಶಗಳಿಗೂ ಸಹ ಕಳಿಸ್ತಾರೆ, ಎಲ್ಲ ದೇಶಗಳನ್ನು ಅಲರ್ಟ್ ಮಾಡ್ತಾರೆ. ಮತ್ತು ಇದರ ಜೊತೆಗೆ ಹಮ್ಜಾನ ಇಡೀ ಜನ್ಮ ಕುಂಡಲಿಯನ್ನೇ ಇವರು ತೆಗಿತಾರೆ. ಆಗ ಇವರಿಗೆ ಗೊತ್ತಾಗುತ್ತೆ ಹಮ್ಜಾ ನೈಜೀರಿಯಾದ TZ ಹೌಜುವಾದವನು ಅಂತ. 1998ರಲ್ಲಿ ಹುಟ್ಟಿದಂತಹ ಈ ಹಮ್ಜಾ ಹುಟ್ಟಿದಾಗಿನಿಂದ ಬಹಳ ಬುದ್ಧಿವಂತನಾಗಿದ್ದ ಮತ್ತು ಇವನು ಸ್ಕೂಲ್ನಲ್ಲಿ ಇದ್ದಾಗ ಇವನ ಫೇವ್ರೆಟ್ ಸಬ್ಜೆಕ್ಟ್ ಮ್ಯಾಥ್ಸ್ ಆಗಿತ್ತು. ಇವನು ಸ್ಕೂಲ್ ಮುಗಿಸಿ ಯೂನಿವರ್ಸಿಟಿಗೆ ಹೋದಾಗ ಇವನು ಕಂಪ್ಯೂಟರ್ನಲ್ಲಿ ಒಂದು ಹೊಸ ಡಿಗ್ರಿಯನ್ನು ಪಡೆದುಕೊಂಡ ಮತ್ತು ಇವನು ಯೂನಿವರ್ಸಿಟಿಯಲ್ಲಿ ಇದ್ದಾಗ ಇವನು ಕಂಪ್ಯೂಟರನ್ನೇ ತನ್ನ ಒಂದು ಆಟಿಕೆಯನ್ನಾಗಿ ಮಾಡಿಕೊಂಡಿದ್ದ. ಚಿಕ್ಕದಾಗಿ ಕಂಪ್ಯೂಟರ್ಗಳನ್ನು ಹ್ಯಾಕ್ ಮಾಡಿ ಅದರಿಂದ ಜನರಿಗೆ ತೊಂದರೆಯನ್ನು ಕೊಡ್ತಾ ಇದ್ದ. ಇದರ ಜೊತೆಗೆ ಇವನು ಹೀಗೆ ಮಾಡ್ತಾ ಮಾಡ್ತಾ ಒಬ್ಬ ಪ್ರೊಫೆಷನಲ್ ಹ್ಯಾಕರ್ ಆಗಿ ಬದಲಾಗ್ತಾನೆ. ಹೀಗೆ ಮುಂದುವರೆದು ಇವನು ಇನ್ನೊಬ್ಬರ ಬ್ಯಾಂಕ್ ಅಕೌಂಟ್ಗಳಿಗೆ ನುಗ್ಗಿ ಅವರ ದುಡ್ಡನ್ನು ಸಹ ಹೊಡೆಯೋದು ಹೇಗೆ ಅನ್ನೋದನ್ನು ಸಹ ಹ್ಯಾಕ್ನ ಮೂಲಕ ತಿಳಿದುಕೊಳ್ತಾನೆ. ಇವನು ಎಷ್ಟೊಂದು ಸ್ಪೀಡಾಗಿ ಹ್ಯಾಕ್ ಮಾಡ್ತಾ ಇದ್ದ ಅಂತಂದರೆ ಯಾವುದಾದ್ರೂ ಒಂದು ವೆಬ್ಸೈಟ್ನ ಪಾಸ್ವರ್ಡನ್ನು ತಿಳ್ಕೊಳ್ಳೋದು ಅಥವಾ ಪಾಸ್ವರ್ಡನ್ನು ಕ್ರ್ಯಾಕ್ ಮಾಡೋದು ಇವನಿಗೆ ಯಾವುದೋ ಒಂದು ಗೇಮ್ ಆಡಿದ ರೀತಿ ಇರ್ತಾ ಇತ್ತು. ಅಷ್ಟೊಂದು ಸ್ಪೀಡಾಗಿ ಇವನು ಹ್ಯಾಕ್ ಮಾಡ್ತಾ ಇದ್ದ. ಈ ರೀತಿಯಾಗಿ ಹಮ್ಜಾ ಹ್ಯಾಕಿಂಗ್ನ ಜಗತ್ತಿನಲ್ಲಿ ಒಂದು ಹೊಸ ಸಾಮ್ರಾಜ್ಯವನ್ನೇ ಸೃಷ್ಟಿ ಮಾಡ್ತಾ ಇದ್ದ. ಇವನ ಹಾಗೆಯೇ ರೂಸ್ನಲ್ಲಿಯೂ ಸಹ ಒಬ್ಬ ವ್ಯಕ್ತಿ ಇದ್ದ. ಇವನ ಹೆಸರು ಅಲೆಕ್ಸಾಂಡರ್ ಪೆನಿನ್. ಇವನಿಗೂ ಸಹ ಹ್ಯಾಕಿಂಗ್ನಲ್ಲಿ ಬಹಳಷ್ಟು ಇಂಟ್ರೆಸ್ಟ್ ಇತ್ತು. ಸ್ಪೈ ಅನ್ನುವಂತಹ ವೆಬ್ಸೈಟನ್ನು ಹಮ್ಜಾ ಇವನ ಜೊತೆ ಸೇರಿಕೊಂಡೇನೆ ಡೆವಲಪ್ ಮಾಡಿದ್ದ. ಪೆನಿನ್ ಹಮ್ಜಾನ ಜೊತೆ ಸೇರಿಕೊಂಡು ಕೆಲಸ ಮಾಡ್ತಿರುವಾಗ ಹಮ್ಜಾ ಪದೇ ಪದೇ ಸ್ಪೈ ಅನ್ನು ಅಪ್ಡೇಟ್ ಮಾಡ್ತಿರೋದು ನೋಡಿ ಪೆನಿನ್ಗೆ ಡೌಟ್ ಬರುತ್ತೆ. ಆಗ ಪೆನಿನ್ ಹಮ್ಜಾನನ್ನು ಕೇಳ್ತಾನೆ, ನೀನು ಯಾಕೆ ಇದನ್ನೆಲ್ಲ ಮಾಡ್ತಾ ಇದೀಯ ಅಂತೇಳಿ. ಆಗ ಹಮ್ಜಾ ತನ್ನ ಇಡೀ ಪ್ಲ್ಯಾನನ್ನು ಇವನಿಗೆ ಹೇಳ್ತಾನೆ. ಈ ಪೆನಿನ್ನೂ ಸಹ 25 ವರ್ಷದವನಾಗಿರ್ತಾನೆ. ಇವನಿಗೂ ಸಹ ಹಮ್ಜಾನ ಮಾತನ್ನು ಕೇಳಿ ನಾನು ಇದರಿಂದ ಶ್ರೀಮಂತನಾಗ್ಬೋದು ಅಂತ ಅನಿಸುತ್ತೆ. ಈ ರೀತಿಯಾಗಿ ಇಬ್ಬರೂ ಸಹ ಹೊಂದಾಣಿಕೆ ಮಾಡಿಕೊಂಡು ಇವರಿಬ್ಬರು ಬಹಳ ಒಳ್ಳೆಯ ಮಿತ್ರರಾಗ್ತಾರೆ. ಈ ರೀತಿಯಾಗಿ ಇವರಿಬ್ಬರು ಬಹಳಷ್ಟು ಸಲೀಸಾಗಿ 217 ಬ್ಯಾಂಕ್ಗಳನ್ನು ಲೂಟಿ ಮಾಡ್ತಾರೆ. ಇವರಿಬ್ಬರು ಸೇರಿಕೊಂಡು 3 ವರ್ಷದಲ್ಲಿ ಸರಿಸುಮಾರು $4 ಬಿಲಿಯನ್ ಲೂಟಿ ಮಾಡ್ತಾರೆ. ಇದಾದ ಕೆಲವು ದಿನಗಳ ನಂತರ ಹಮ್ಜಾ ತನ್ನ ಪತ್ನಿಯ ಜೊತೆಗೆ ಮಾಲ್ಡೀವ್ಸ್ಗೆ ವೆಕೇಷನ್ಗಾಗಿ ಹೋಗಿರ್ತಾನೆ. ಇವನ ಪ್ಲ್ಯಾನ್ ಅಲ್ಲಿಂದ ಬೇರೆ ಕಡೆ ಹೋಗೋದಾಗಿರುತ್ತೆ. ಆದರೆ ಇವನು ಥೈಲ್ಯಾಂಡ್ನಲ್ಲಿ ಸಿಕ್ಕಿ ಹಾಕಿಕೊಳ್ತಾನೆ. ಇವನು ಎಷ್ಟೊಂದು ಶಾರ್ಪ್ ಆಗಿದ್ದ ಅಂದರೆ ಇವನಿಗೆ ಗೊತ್ತಿತ್ತು ಇವನು ಒಂದು ದಿನಕ್ಕಿಂತ ಹೆಚ್ಚಾಗಿ ಮೊಬೈಲನ್ನು ಯೂಸ್ ಮಾಡಿದರೆ ಇವನು ಪೊಲೀಸರ ಕೈಗೆ ಸಿಕ್ಕಿ ಹಾಕ್ಕೊಳ್ತಾನೆ ಅಂತೇಳಿ. ಆ ಕಾರಣಕ್ಕಾಗಿ ಇವನು ಒಂದು ದಿನಕ್ಕಿಂತ ಹೆಚ್ಚಾಗಿ ಮೊಬೈಲನ್ನು ಯೂಸ್ ಮಾಡ್ತಾ ಇರಲಿಲ್ಲ. ಹೀಗಿದ್ದಾಗ ಥೈಲ್ಯಾಂಡ್ನ ಏರ್ಪೋರ್ಟ್ನಲ್ಲಿ ಚೆಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಇವನು ಸಿಕ್ಕಿ ಹಾಕಿಕೊಳ್ತಾನೆ. ಆಗ ಅಲ್ಲಿನ ಪೊಲೀಸರು ಇವನನ್ನು ಮತ್ತು ಇವನ ಹೆಂಡತಿಯನ್ನು ಕಸ್ಟಡಿಗೆ ತೆಗೆದುಕೊಳ್ತಾರೆ. ಆಗ ಹ್ಯಾಪಿ ಹ್ಯಾಕರ್ ಏನು ಮಾಡ್ತಾನೆ ಅಂದರೆ ಈ ಎಲ್ಲ ತಪ್ಪುಗಳನ್ನು ನಾನೇ ಮಾಡಿದ್ದೀನಿ, ನನ್ನ ಹೆಂಡತಿಯ ತಪ್ಪೇನೂ ಇಲ್ಲ ಅಂತೇಳಿ ಅವನ ಹೆಂಡತಿಯನ್ನು ಬಿಡುಗಡೆ ಮಾಡಿಸ್ತಾನೆ ಮತ್ತು ಎಲ್ಲ ತಪ್ಪುಗಳನ್ನು ಒಪ್ಕೊಳ್ತಾನೆ. ಇದಾದ ಮೇಲೆ ಪೊಲೀಸರು ಇವನನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಕೋರ್ಟ್ನಲ್ಲಿರುವಂತಹ ಜಡ್ಜ್ ಇವರು ಇಷ್ಟೊಂದು ದೊಡ್ಡ ಅಮೌಂಟನ್ನು ಲೂಟಿ ಮಾಡಿದ್ದಾರೆ ಅಂತೇಳಿ ಇವರಿಗೆ 15 ವರ್ಷ ಕಠಿಣ ಶಿಕ್ಷೆಯನ್ನು ನೀಡ್ತಾರೆ ಮತ್ತು $10 ಲಕ್ಷ ಫೈನನ್ನು ಸಹ ಹಾಕ್ತಾರೆ. ಈ $4 ಬಿಲಿಯನ್ ದುಡ್ಡನ್ನು ಹಮ್ಜಾ ಏನು ಮಾಡಿದ ಅನ್ನೋದು ಇದುವರೆಗೂ ಸಹ ಗೊತ್ತಾಗಿಲ್ಲ. ಆ ಸಮಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುಳ್ಳು ಸುದ್ದಿ ಹಬ್ಬಲಾರಂಭಿಸಿತು. ಏನಂದರೆ ಹಮ್ಜಾ ಬಡವರ ಪಾಲಿನ ದೇವರು, ಇವನು ತಾನು ಕದ್ದಂತಹ ಎಲ್ಲ ದುಡ್ಡನ್ನು ಸಹ ಬಡವರಿಗೆ ಹಂಚ್ತಾನೆ ಅನ್ನೋದು. ಆದರೆ ಇವನು ಆ ದುಡ್ಡನ್ನು ಬಡವರಿಗೆ ಹಂಚಿದಾನೆ ಅನ್ನೋದಕ್ಕೆ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಸಹ ಇಲ್ಲ. ಇವನಿಗೆ ನೀನು ಆ ದುಡ್ಡನ್ನು ಏನು ಮಾಡಿದೆ ಅಂತ ಕೇಳಿದಾಗ ಇವನು ಹೇಳಿದ್ದು 2 ಏನಂದರೆ ಇವನಿಗೆ ದೊಡ್ಡ ದೊಡ್ಡ ಐಷಾರಾಮಿ ಫ್ಲೈಟ್ಗಳಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ಟ್ರಾವೆಲ್ ಮಾಡೋದು ಬಹಳಷ್ಟು ಇಷ್ಟ ಆಯ್ತಂತೆ ಮತ್ತು ಲಕ್ಸುರಿ ಪ್ಲೇಸ್ಗಳಲ್ಲಿ ವಾಸವಿರೋದು ಇವನಿಗೆ ಬಹಳಷ್ಟು ಇಷ್ಟ ಆಯ್ತಂತೆ. ಈ ಕಳ್ಳತನದಿಂದ ನಾನು ಇದನ್ನು ಈಡೇರಿಸ್ಕೊಂಡೆ ಅಂತ ಹಮ್ಜಾ ಹೇಳ್ತಾನೆ. ಹಮ್ಜಾ ಸಿಕ್ಕಿ ಹಾಕಿಕೊಂಡ ನಂತರ ಇವನ ಸ್ನೇಹಿತ ತಲೆಮರೆಸಿಕೊಂಡಿರ್ತಾನೆ ಮತ್ತು ಅವನು ಸಹ ಒಂದು ದಿನ ಏರ್ಪೋರ್ಟ್ನಲ್ಲಿಯೇ ಸಿಕ್ಕಿ ಹಾಕಿಕೊಳ್ತಾನೆ. ಈ ರೀತಿಯಾಗಿ ಇವರಿಬ್ಬರೂ ಸಹ ಕಠಿಣ ಶಿಕ್ಷೆಗಳಿಗೆ ಗುರಿಯಾಗ್ತಾರೆ. ಸ್ನೇಹಿತರೆ, ಒಬ್ಬ ಸಾಮಾನ್ಯವಾದಂತಹ ಹ್ಯಾಕರ್ 217 ಬ್ಯಾಂಕ್ಗಳಿಂದ $4 ಬಿಲಿಯನ್ ದುಡ್ಡನ್ನು ಕದ್ದಿದ್ದಾನೆ ಅನ್ನೋದು ಸಾಮಾನ್ಯವಾದ ಮಾತಲ್ಲ ಸ್ನೇಹಿತರೆ. ಇದು ಹಮ್ಜಾನ ಬಗ್ಗೆ ಒಂದು ಚಿಕ್ಕ ಡೀಟೇಲ್ಸ್ ಆಗಿತ್ತು ಸ್ನೇಹಿತರೆ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.